ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ. ಇಂದಿನ ವಿಷಯ ಬೆನ್ನು, ಕತ್ತು, ಮೊಣಕಾಲು ನೋವಿಗೆ ಫಿಸಿಯೋಥೆರಪಿ ಪರಿಹಾರ. ಈ ಕುರಿತು ರಾಯಚೂರಿನ ಸುರಕ್ಷಾ ಆಸ್ಪತ್ರೆಯ ಡಾಕ್ಟರ್ ಹನುಮೇಶ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸಲಿದ್ದಾರೆ ವೆಂಕಟೇಶ್ ಬೇವಿನ ಬೆಂಚಿ. ಪ್ರಿಯ ಕೇಳುಗರೆ, ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ಸುರಕ್ಷಾ ಆಸ್ಪತ್ರೆಯ ಫಿಸಿಯೋಥೆರಪಿ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಹನುಮೇಶ್ ಕುಲಕರ್ಣಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಇವತ್ತು ಬೆನ್ನು, ಕತ್ತು ಮತ್ತು ಮೊಣಕಾಲು ನೋವಿಗೆ ಫಿಸಿಯೋಥೆರಪಿಯ ಪರಿಹಾರ ಕುರಿತು ನಮ್ಮ ಜೊತೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸ್ನೇಹಿತರೆ, ಸಾಮಾನ್ಯವಾಗಿ ಈ ಬೆನ್ನು ನೋವು, ಕತ್ತು ನೋವು, ಮೊಣಕಾಲು ನೋವು ಇವು ಸಾಮಾನ್ಯವಾಗಿ ತುಂಬ ಜನಗಳಿಗೆ ಕಾಡ್ತಕ್ಕಂಥ ನೋವುಗಳು. ಇತ್ತೀಚಿನ ಒಂದು ದಿನಮಾನಗಳಲ್ಲಿ ಯುವಕರಲ್ಲಿ ಕೂಡ ಈ ಬೆನ್ನು ನೋವು, ಕತ್ತು ನೋವು ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥದ್ದು ನಾವೆಲ್ಲ ಕಾಣ್ತೇವೆ. ಮತ್ತು ಯುವಕರಲ್ಲಿ ಮಾನಸಿಕ ಒತ್ತಡಗಳು ಬೇರೆ ಬೇರೆ ಕಾರಣಕ್ಕಾಗಿ ಈ ಕತ್ತು ನೋವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಹೀಗಾಗಿ ಈ ನೋವುಗಳು ಯಾಕೆ ಕಂಡುಬರ್ತವೆ, ಜೊತೆಗೆ ಈ ನೋವುಗಳಿಗೆ ಫಿಸಿಯೋಥೆರಪಿಯಲ್ಲಿ ಏನು ಪರಿಹಾರ ಇದೆ ಅನ್ನೋದನ್ನು ಕುರಿತು ವೈದ್ಯರು ಮಾತಾಡ್ತಾರೆ. ಸರ್, ಪ್ರಾರಂಭದಲ್ಲಿ ಫಿಸಿಯೋಥೆರಪಿ ಅಂದರೆ ದೈಹಿಕ ಚಿಕಿತ್ಸೆ. ಫಿಸಿಕಲ್ ಥೆರಪಿ ಅಂದರೆ ಮೆಡಿಕೇಶನ್ ಇಲ್ಲದೆ ಇರೋ ಚಿಕಿತ್ಸೆ, ಅಂದರೆ ಯಾವುದೇ ಮಾತ್ರೆ ಇಲ್ಲದೆ, ಇಂಜೆಕ್ಷನ್ ಇಲ್ಲದೆ, ಆಮೇಲೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತ ಏನಂತೀವಿ, ಅದರಲ್ಲಿ ಅಲೈಡ್ ಹೆಲ್ತ್ ಸೈನ್ಸ್ ಅಲ್ಲಿ ಒಂದು ಚಿಕಿತ್ಸೆ ವಿಭಾಗ ಒಂದು ಫಿಸಿಯೋಥೆರಪಿ, ಫಿಸಿಕಲ್ ಥೆರಪಿ ಅಥವಾ ದೈಹಿಕ ಚಿಕಿತ್ಸೆ. ಇದರಲ್ಲಿ ಮಾತ್ರೆ, ಇಂಜೆಕ್ಷನ್ ಅಂತದ್ದು ಯಾವುದಿರಲ್ಲ. ಎಕ್ಸರ್ಸೈಸು, ಮೊದಲು ಕೆಲವು ಇನ್ಸ್ಟ್ರೂಮೆಂಟ್ ಅಂದರೆ ಕೆಲವು ನೋವು ಕಡಿಮೆ ಮಾಡೋದಕ್ಕೆ ಮಷಿನ್, ಸ್ವಲ್ಪ ನೋವು ಕಡಿಮೆ ಆದ ನಂತರ ಒಂದು ಫಾಲೋ ಅಪ್ಗೆ ಒಂದು 2-3 ತಿಂಗಳು ಎಕ್ಸರ್ಸೈಸ್. ಇದಕ್ಕೆ ನಾವು ಫಿಸಿಯೋಥೆರಪಿ ಅಂತೀವಿ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನೋವಾಯ್ತು ಅಂತಂದ್ರೆ ಟ್ಯಾಬ್ಲೆಟ್ ತಗೊಂಡು ತಿನ್ನೋದು, ತಗೊಳ್ಳೋದು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನೋವಿಗೆ ಜಲ್ದಿ ಮೆಡಿಕಲ್ ಹೋಗಿ ಒಂದು ಪೇನ್ ಕಿಲ್ಲರ್, ಬೇಗ ನೋವು ಪರಿಹಾರ ಆಗಬೇಕು. ತಾಳ್ಮೆ ಇಲ್ಲ ಸರ್, ಜಟ್ಪಟ್ ಆಗಿಬಿಡಬೇಕು. ಆಮೇಲೆ ಸೈಡ್ ಎಫೆಕ್ಟ್ ಏನಾಗ್ತದೆ ಅದು ಯೋಚನೆ ಇಲ್ಲ, ಬಟ್ ಮಾತ್ರ ಜಟ್ಪಟ್ ಆಗಿಬಿಡಬೇಕು. ಸರ್, ಈಗ ಬೆನ್ನು ನೋವು ಬಗ್ಗೆ ಮಾತಾಡೋಣ. ಬೆನ್ನು ನೋವು ಬಂದಾಗ ಸಾಕಷ್ಟು ತೊಂದರೆಗಳಾಗ್ತವೆ. ಹೌದು ಸರ್. ಕೂತ್ಕೊಳ್ಳೋಕ್ಕಾಗಲ್ಲ, ಸರಿಯಾಗಿ ಮಲ್ಕೊಳ್ಳೋಕ್ಕಾಗಲ್ಲ, ಒಟ್ಟು ಸಮಾಧಾನ ಇರಂಗಿಲ್ಲ. ಆ ಒಂದು ಸಂದರ್ಭ ಬಂದಾಗ ಸೀದಾ ಡಾಕ್ಟರ್ ಹತ್ರ ಹೋಗ್ತಾರೆ. ಸರ್, ಬೆನ್ನು ನೋವು ಇದ್ದಾಗ ಅಂತಂತೇಳಿ ಚೆಕ್ ಮಾಡಿಸ್ಕೊಂಡು ಅವರು ಮಾತ್ರೆಗಳು ಕೊಡ್ತಾರೆ, ಮತ್ತು ಪೇನ್ ಕಿಲ್ಲರ್ಸ್ ತಗೊಳ್ತಾರೆ, ಆರಾಮಾಗ್ತದೆ, ಮತ್ತೆ ಡಾಕ್ಟರ್ ಮತ್ತೆ ರಿಪೀಟ್ ಆಗೋದು ಸರ್. ಆದರೆ ಈ ಫಿಸಿಯೋಥೆರಪಿ ತುಂಬ ಜನ ವೈದ್ಯರು ಸೂಚನೆ ಮಾಡ್ತಾರೆ, ಫಿಸಿಯೋಥೆರಪಿ ಮಾಡಿಸಿ ಅಂತ ಹೇಳ್ತಾರೆ. ಈ ಬೆನ್ನು ನೋವಿಗೆ ಏನು ಫಿಸಿಯೋಥೆರಪಿ? ಬೆನ್ನು ನೋವಿಗೆ ಕಾರಣ ಮೊದಲು ತಿಳ್ಕೋಬೇಕು. ಬೆನ್ನು ನೋವಿಗೆ ಕಾರಣ ಹಲವಾರಿದೆ ಸರ್. ಚಿಕ್ಕ ವಯಸ್ಸಿನಲ್ಲಿ, ಮಧ್ಯ ವಯಸ್ಸಿನಲ್ಲಿ ಹಾಗೂ ವಯಸ್ಸಾದ ನಂತರ ಕಾಮನ್ಲಿ ಎಲ್ಲರಿಗೂ ಬೆನ್ನು ಅಂದರೆ ಕಂಪ್ಲೀಟ್ ಸ್ಪೈನ್ ಇಟ್ಕೊಳ್ಳೋಣ ಸರ್. ಕತ್ತಾಯಿತು, ನಡುವಿನ ಬೆನ್ನು ಥೊರಾಸಿಕ್ ಸ್ಪೈನ್ ಆಯಿತು, ಲಂಬಾರ್ ಸ್ಪೈನ್ ಆಯಿತು ಸರ್. ಎಲ್ಲದಕ್ಕೆ ನಾವು ಒಂದು ಇತ್ತೀಚೆಗೆ ಎಲ್ರಿಗೂ ಸ್ಟ್ರೆಸ್ಸು, ಒತ್ತಡ, ಕೆಲಸದ ಒತ್ತಡ ಭಾಳ ಆಗ್ಯದ ಸರ್. ಆ ಒತ್ತಡದಲ್ಲೇ ನಾವು ಜೀವನ ಬೆಳಗಿಂದ ಸಾಯಂಕಾಲ ತನಕ ಮಾಡ್ತೀವಿ. ಹಿಂಗಾಗಿ ಒತ್ತಡದಲ್ಲೇ ನಾವು ಸಾಕಷ್ಟು ನಮ್ಮನ್ನು ನಾವು ಕಾರಣ ಮಾಡಿಕೊಟ್ಟಂಗೆ ಆಗುತ್ತೆ. ಎರಡನೇದು ಸೆಡೆಂಟರಿ ಲೈಫ್ ಸ್ಟೈಲ್. ಇತ್ತೀಚೆಗೆ ಯಾರೆಲ್ಲನೂ ಟೈಮ್ ಇಲ್ಲ ಸರ್. ಸ್ವಲ್ಪ ಹಿಂಗೆ ಅಂಗಡಿಗೆ ಹೋಗಿ ಬರ್ಬೇಕಂದ್ರೆ ಗಾಡಿ ತೊಗೊಂಡು ಹೋಗ್ಬಿಡ್ತೀವಿ. ವಾಕಿಂಗ್ ಆಯಿತು, ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟಿ, ಮಿಕ್ಸಿ, ಗ್ರೈಂಡರು, ಎಲ್ಲ ರೀತಿಯಿಂದನೂ ಫಿಸಿಕಲ್ ಆಕ್ಟಿವಿಟಿ ನಮ್ಮಷ್ಟು ನಾವೇ ಕಡಿಮೆ ಮಾಡ್ಕೊಂಡು ನಾವೇ ಯಾವುದೇ ಆಯಿತು ಎಲ್ಲ ಆಟೋಮೆಟಿಕ್, ರಿಮೋಟ್ ಕಂಟ್ರೋಲ್ಡ್. ಎದ್ದು ಬಟನ್ ಎದ್ದು ಫ್ಯಾನ್ ಹಾಕ್ಲಿಕ್ಕೂ ನಮಗೆ ಸ್ವಲ್ಪ ಬೇಜಾರು, ರಿಮೋಟೇ ಆಗಬೇಕು. ಈ ರೀತಿ ಜೀವನ ಶೈಲಿಯಲ್ಲಿ ನಾವು ನಮ್ಮಷ್ಟು ನಾವೇ ಸಾಕಷ್ಟು ರೋಗಗಳಿಗೆ ನಾವೇ ಕಾರಣಭೂತರಾಗಿ ಮತ್ತೆ ನಾವೇ ಸಫರ್ ಆಗ್ತೇವೆ. ಆಮೇಲೆ 8 ತಾಸು 10 ತಾಸು ಕೂತಲ್ಲಿ ಕೆಲಸ ಮಾಡಿ ಬೋಜತನ, ಆ ಬೋಜತನದಿಂದ ಶುಗರು, ಆ ಬೋಜತನದಿಂದ ಥೈರಾಯ್ಡು, ಆ ಬೋಜತನದಿಂದ ಹಲವಾರು ಕಾಯಿಲೆಗೆ ನಾವು ಬಾಗಿಲು ತೆರೆದು ಕೊಟ್ಟಂಗೆ ಆಗುತ್ತೆ. ಆಮೇಲೆ ಸನ್ಲೈಟ್ ಎಕ್ಸ್ಪೋಸ್ ಆಗಲ್ಲ ಸರ್, ನಾವು ಬಿಸಿಲಿಗೆ ಇಲ್ಲ. ಹಿಂಗಾಗಿ ಅದರಿಂದ ಕ್ಯಾಲ್ಸಿಯಂ ಕಡಿಮೆ ಆಗಿ ಆಸ್ಟೋಪೊರೋಸಿಸು, ಮೂಳೆ ಸಾಂದ್ರತೆ ಕಡಿಮೆ ಆಗೋದು, ಆಸ್ಟೋಪೊರೋಸಿಸ್. ಆಮೇಲೆ ಪೋಸ್ಟ್ ಟ್ರಾಮೆಟಿಕ್, ಎಲ್ಲಾದರೂ ಬೈಕಲ್ಲಿ ಜೋರು ಜಂಪ್ ಆಗಿ ಬೈಕಿಂದ ಬಿದ್ದ ಮೇಲೆ ಅಥವಾ ಏನಾದರೂ ವಜ್ಜೆ ಎತ್ತುವಾಗ, ಹಲವಾರು ಕಾರಣದಿಂದ ಬೆನ್ನು, ಅಪ್ಪರ್ ಸ್ಪೈನು ಮತ್ತು ಸರ್ವೈಕಲ್, ಕತ್ತು ಮೂರಕ್ಕೂ ಅದು ಎಫೆಕ್ಟ್ ಆಗೇ ಆಗುತ್ತೆ. ಸೂರ್ಯನ ಬೆಳಕು ಇಲ್ಲ, ಸರಿಯಾಗಿ ಇಲ್ಲ, ವಿಟಮಿನ್ ಡಿ ಕಡಿಮೆ ಆಗುತ್ತೆ, ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ. ಈಗ ಕ್ಯಾಲ್ಸಿಯಮ್ಮು ಕಡಿಮೆ ಆಗ್ತದೆ, ಆಮೇಲೆ ಜೀವನ ಶೈಲಿ ಸರಿಯಾಗಿಲ್ಲ, ಇವೆಲ್ಲ ಆದಮೇಲೆ ಇವೆಲ್ಲ ಬೆನ್ನು ನೋವು ಬರ್ತಕ್ಕಂಥ. ಈಗಿನಗಂತೂ ವಯಸ್ಸಿನ ಪ್ರಮಾಣ ಇಲ್ಲ ಸರ್. 60 ವರ್ಷಕ್ಕೆ ಬೆನ್ನು ಬರಬೇಕು, 60 ವರ್ಷಕ್ಕೆ ಶುಗರ್ ಬರಬೇಕು, ನಂತರ ಎಲ್ಲ ಏನೋ ಸ್ವಲ್ಪ ಮೊಣಕಾಲು ನೋವು ಏನಾಗ್ತದೆ. ಬಟ್ ಈಗಂತೂ 30ಕ್ಕೆ, ಆಮೇಲೆ ಪೋಸ್ಟ್ ಮೆನೋಪಾಸಲ್, ಈ ಮುಟ್ಟು ನಿಲ್ಲುವಿಕೆ ಹತ್ತಿರದಲ್ಲಿರೋ ಹೆಣ್ಮಕ್ಳಿಗೆ ಕ್ಯಾಲ್ಸಿಯಂ ತಾನೇ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಪ್ರೀ ಮೆನೋಪಾಸಲ್, ಪೋಸ್ಟ್ ಮೆನೋಪಾಸಲ್, ಹಿಂಗಾಗಿ ಅಂದ್ರೆ ಮುಟ್ಟು ನಿಂತ ಮೇಲೂ ಅಥವಾ ನಿಲ್ಲಕ್ಕೆ ಹತ್ತಿರದಲ್ಲಿದ್ದವ್ರು
ಅವಾಗ ಅದು ತಾನೇ ಆ ಕ್ಯಾಲ್ಸಿಯಂ ತುಂಬಾನೇ ಬಾಡಿಯಲ್ಲಿ ಕಡಿಮೆ ಆಗುತ್ತೆ. ಹೀಗಾಗಿ ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು ಸಾಧಾರಣ. ಯಾಕೆ ಇತ್ತೀಚಿನ ಯುವಕರಲ್ಲಿ ಯಾಕೆ ಜಾಸ್ತಿ ಬೆನ್ನು ನೋವು ಕಂಡು ಬರ್ತದೆ? ಮೇನ್ ನಾವು ಜೀವನ ಶೈಲಿ ಹಾಳಾಗೋದು ಮೊಬೈಲ್. ಪಕ್ಕದಲ್ಲಿ 10 ಜನ ಕೂತು ಒಬ್ರಿಗೊಬ್ರು ಮಾತಾಡಲಾಗ್ಲಿ, ಒಬ್ರಿಗೊಬ್ರು 10 ಮೊಬೈಲ್ ಹಿಡ್ಕೊಂಡು ನೋಡ್ತೀವಿ ಆಗ್ಲಿ, ಮೊಬೈಲ್ ಇಂದಾನೇ ಸ್ವಲ್ಪ ನಾವು ಎಲ್ಲದನ್ನು ಹಿಂಗ್ ಕತ್ತು ಬಗ್ಸಿ ನೋಡಿ ಜಾಸ್ತಿ ಕೂತು ಒಂದು ಗಂಟೆ ಗಟ್ಟಲೆ ಕೂಡ 2 ತಾಸು 3 ತಾಸು ಮಾತಾಡಂಗಿಲ್ಲ. ಮೊಬೈಲ್ ಒಳ್ಳೇದು ಹೌದು ಸರ್, ಕೆಟ್ಟದ್ದು ಹೌದು. ನಾವು ಹೆಂಗೆ ಉಪಯೋಗಿಸ್ತೀವಿ ಅದ್ರ ಮೇಲೆ ಅದು ಒಳ್ಳೇದು ಇರ್ತದೆ, ಕೆಟ್ಟದ್ದು ಇರ್ತದೆ. ಫಿಸಿಯೋಥೆರಪಿಯಲ್ಲಿ ಬೆನ್ನು ನೋವನ್ನು ನಿಯಂತ್ರಣ ಮಾಡಬಹುದು. ಬೆನ್ನು ನೋವಂತೂ ನಿಯಂತ್ರಣ ಮಾಡಬಹುದು ಸರ್. ಆಮೇಲೆ ಒಂದು ಕರೆಕ್ಟ್ ರೆಗ್ಯುಲರ್ ಎಕ್ಸರ್ಸೈಸ್ ಫಾಲೋ ಅಪ್ ಇಂದ ಬೆನ್ನು ನೋವನ್ನು ನಿವಾರಣೆ ಮಾಡಬಹುದು. ಬೆನ್ನು ನೋವು ಆಯ್ತು, ಕತ್ತು ನೋವು ಆಯ್ತು. ಯಾಕಂದ್ರೆ ಬೆನ್ನು ನೋವಿಂದು ಒಳಗಿಂದು ಏನು ಪ್ರಾಬ್ಲಮ್ ಇರುತ್ತೆ, ಹೆಚ್ಚು ಕಡಿಮೆ ಕತ್ತು ನೋವಲ್ಲಿ ಅದು ಹೆಚ್ಚು ಕಡಿಮೆ ಸಿಂಪ್ಟಮ್ಸ್ ಸೇಮ್ ಇರುತ್ತೆ. ಭಾಳ ನೋವಿದ್ದಾಗ, ತೊಂದರೆ ಇದ್ದಾಗ ಎಕ್ಸರ್ಸೈಸ್ ಸ್ವಲ್ಪ ಒಂದು 2-3 ದಿವಸ ನೋವು ಕಡಿಮೆ ಆದ ನಂತರನೇ ಎಕ್ಸರ್ಸೈಸ್ ಅಂತ ನಾವೇನು ಫಾಲೋ ಮಾಡ್ತೀವಿ. ಯೋಗ ಆಯಿತು, ಈಗ ಸೂರ್ಯ ನಮಸ್ಕಾರ ಆಯಿತು, ಇದೆಲ್ಲ ಮಾಡೋದ್ರಿಂದ ಅದನ್ನ ನಿವಾರಣೆ ಆಗುತ್ತೆ. ಆಮೇಲೆ ಅದು ಚಿಕಿತ್ಸೆ ಟ್ಯಾಬ್ಲೆಟ್ ಗಿಬ್ಲೆಟ್ ಯಾವುದು ಇಲ್ಲದೇ ಅದನ್ನ ನಾವು ಪರಿಹಾರ ಆರಾಮ್ಸೆ ಮಾಡ್ಬೋದು ಸರ್. ಆರಾಮ್ಸೆ ಮಾಡಿ ಇಷ್ಟೇ ರೆಗ್ಯುಲರ್ ಫಾಲೋ ಅಪ್ ಮನೆಯಲ್ಲಿ ಮಾಡ್ಕೋಬೇಕು. ತುಂಬಾ ಜನ ಹೇಳ್ತಿರ್ತಾರೆ, ಫಿಸಿಯೋಥೆರಪಿ ನಾನು ಹೋಗ್ತಾ ಇದ್ದೆ, ಫಿಸಿಯೋಥೆರಪಿ ಮಾಡಿಸ್ಕೊಂಡಾಗ ಆರಾಮಾಗ್ತಿತ್ತು, ಆಮೇಲೆ ಮತ್ತೆ ಹಿಂಗಾಗುತ್ತೆ ಅಂತ ರೆಗ್ಯುಲರ್ ಮನೇಲಿ ಎಕ್ಸರ್ಸೈಸ್ ಫಾಲೋ ಅಪ್ ಮಾಡಲ್ಲ ಯಾರು. ಫಿಸಿಯೋಥೆರಪಿ ಡಾಕ್ಟರ್ಗಳು ಒಂದು ಚಾರ್ಟ್ ಕೊಟ್ಟ ಪ್ರಕಾರ, ಅದರ ಪ್ರಕಾರ ನಾವು 1 ಸಲ ಹೇಳಿದ್ರೆ 2 ಸಲ ಫಾಲೋ ಅಪ್ ಮಾಡಬೇಕು. ನಾವು 1 ತಿಂಗಳಂದ್ರೆ 2 ತಿಂಗಳು ಫಾಲೋ ಅಪ್ ಮಾಡಬೇಕು. ಆದರೆ ಅದು ಬಹಳಷ್ಟು ಸಂದರ್ಭದಲ್ಲಿ ರಿವರ್ಸ್ ಆಗಿರುತ್ತೆ. ನಾವು 1 ತಿಂಗಳಂದ್ರೆ 2-3 ದಿವಸಕ್ಕೆ ಸರಿ ಮಾಡಿಬಿಡ್ತಾರೆ. ಮಾತ್ರೆ ತಗೊಳ್ಳೋದು ಹಿಂಗೆ ನುಂಗೋದು ಇದೆ ಸರ್. ಇದು ಎಕ್ಸರ್ಸೈಸ್ ಅಂದ್ರೆ ನಾವೇ ಮಾಡಬೇಕು, ಡೈಲಿ ಮಾಡಬೇಕು, ಅದಕ್ಕೆ ಟೈಮ್ ಕೊಡಬೇಕು. ಇವೆಲ್ಲ ಸ್ವಲ್ಪ ಬಾಡಿ ನಾವು ಇದಕ್ಕೆ ಅಡಾಪ್ಟ್ ಆಗಿರಲ್ಲ. ಸ್ವಲ್ಪ ಅದಕ್ಕೆ ಅಡ್ಜಸ್ಟ್ ಆಗೋವರೆಗೂ ಕರೆಕ್ಟ್ ಎಕ್ಸರ್ಸೈಸ್ ಫಾಲೋ ಅಪ್ ಆದರೆ ಮಂಡೆ ನೋವು, ಕತ್ತು ನೋವು ಆಲ್ಮೋಸ್ಟ್ ಒಂದು 60-70% ಅಂತೂ ತಡೆಗಟ್ಟಬಹುದು. ಆ ಒಳಗೆ ತೀವ್ರ ಪ್ರಾಬ್ಲಮ್ ಇತ್ತು, ಡಿಸ್ಕ್ ಬಲ್ಜ್ ಗ್ರೇಡ್ 4 ಅಲ್ಲಿ ಇತ್ತು, ಅಥವಾ ವೆಡ್ಜ್ ಕಂಪ್ರೆಷನ್ ಅಂದ್ರೆ ಎಲುಬು ನೆಗ್ಗಿರೋದಿತ್ತು, ಅಥವಾ ಮಂಡೆ ನೋವು ಪೂರ್ತಿ ಸೌದಿರೋದಿತ್ತಂದ್ರೆ ಅದಕ್ಕೆ ಆಮೇಲೆ ಬೇರೆ ಪರಿಹಾರ ನೋಡ್ಕೋಬೇಕು. ಪೋಸ್ಟ್ ಆಪರೇಷನ್ ಆದ್ಮೇಲೂ ಮತ್ತೆ ಅದು ಮರಳಿ ಫಿಸಿಯೋಥೆರಪಿಗೆ ಬರುತ್ತೆ. ಫಿಸಿಯೋಥೆರಪಿ ಎಲ್ಲದಕ್ಕೂ ಪ್ರೀ ಆಪರೇಟಿವ್, ಪೋಸ್ಟ್ ಆಪರೇಟಿವ್, ಕನ್ಸರ್ವೇಟಿವ್. ಆಮೇಲೆ ಡೆಲಿವರಿ ಆದ್ಮೇಲೆ ಬ್ಯಾಕ್ ಪೇನ್ ಬರುತ್ತೆ ಸರ್. ಡೆಲಿವರಿ ಆದ್ಮೇಲೆ ಕತ್ ಪೇನ್ ಬರುತ್ತೆ. ಡೆಲಿವರಿ ಆದ್ಮೇಲೆ ಎಕ್ಸರ್ಸೈಸ್ ಮಾಡ್ಬೇಕು ಸರ್. ಎಕ್ಸರ್ಸೈಸ್ ಪರಿಹಾರ ಸರ್. ಸರ್, ಈಗ ಸಾಕಷ್ಟು ಜನ ಮೊಬೈಲ್ ಬಿಟ್ಟು ನಾವು ಬೆನ್ನು ನೋವು, ಕತ್ತು ನೋವು ಕಡಿಮೆ ಮಾಡ್ಕೋಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದ್ರೂ ಕೂಡ ಕಡಿಮೆ ಆಗಲ್ಲ. ಏನು ಕಾರಣ? ಇಲ್ಲ, ಮೊದಲು ಡಯಾಗ್ನೋಸ್ ಕರೆಕ್ಟ್ ಆಗಿ ಸರ್. ಒಳಗಿಂದು ಏನು ಕರೆಕ್ಟ್ ಆದ, ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅದನೋ, ಅಥವಾ ಭಾಳ ಆಸ್ಟಿಯೋಪೊರೋಸಿಸ್ ಅದನೋ, ಅಥವಾ ವೆಡ್ಜ್ ಕಂಪ್ರೆಷನ್ ಅದನೋ, ಅಥವಾ ಇದು ಬಿಟ್ಟು ಬೇರೆ ಏನಾದರೂ ಒಳಗೇನಾದರೂ ಎಲುಬಿಂದು ನರದ್ದು ದೋಷ ಫಸ್ಟ್ ಕರೆಕ್ಟ್ ಫೈಂಡ್ ಔಟ್ ಆದ್ಮೇಲೆ ತೀವ್ರತೆ ಕಡಿಮೆ ಮಾಡ್ಕೊಂಡ್ಮೇಲೆ ಎಕ್ಸರ್ಸೈಸ್ ಫಾಲೋ ಅಪ್. ನೀವು ಆಪರೇಷನ್ಗೆ ಮೊದಲಾಗ್ಬೋದು, ಆಪರೇಷನ್ ಆದ್ಮೇಲೆ ಆಗ್ಬೋದು. ಈಗ ಇದನ್ನು ಹೇಗೆ ಕಂಡುಹಿಡ್ಕೊಳ್ಳೋದು? ಫಸ್ಟ್ ಇನ್ವೆಸ್ಟಿಗೇಷನ್ ಎಕ್ಸರ್ಸೈಸ್ ಅಲ್ಲಿ ಗೊತ್ತಾಗುತ್ತೆ. ಸಿಂಪಲ್ ಇತ್ತಂದ್ರೆ ಡಿಸ್ಕ್ ಬಲ್ ಜಾಸ್ತಿ ಇತ್ತು, ನರ್ವ್ ಕಂಪ್ರೆಷನ್ ಜಾಸ್ತಿ ಇತ್ತಂದ್ರೆ ಇತ್ತೀಚೆಗೆ MRI ಕ್ಲಿಯರ್ ಕಟ್ ಗೊತ್ತಾಗುತ್ತೆ. ಅದ್ಮೇಲೆ ಟ್ರೀಟ್ಮೆಂಟ್, ಮೆಡಿಕೇಶನ್, ಫಿಸಿಯೋಥೆರಪಿನ, ಸರ್ಜರಿನ, ಆಮೇಲೆ ಅದನ್ನ ನೋಡ್ಬಿಟ್ಟು ಡಿಸೈಡ್ ಮಾಡಬೇಕು ಸರ್. ಬಟ್ ನೀವು ಮೆಡಿಕೇಶನ್ ಹೋದ್ರು ಫಿಸಿಯೋಥೆರಪಿ ಎಕ್ಸರ್ಸೈಸು, ಸರ್ಜರಿಗೆ ಹೋದ್ರು ಫಿಸಿಯೋಥೆರಪಿ ಎಕ್ಸರ್ಸೈಸ್ ಸರ್. ಈಗ ಮಂಡೆ ನಾವು ಮೊಣಕಾಲು ಚಿಪ್ ಆಪರೇಷನ್ ಮಾಡ್ತಾರೆ ಸರ್. ಮ್ಯಾನುವಲ್ ಆಯ್ತು, ರೋಬೋಟಿಕ್ ಆಯ್ತು, ಮಾಡೋದು ಒಂದಿನದ್ದು ಒಂದು 2 ತಾಸಿನ ಕೆಲಸ. ಆಮೇಲೆ 1.5 ತಿಂಗಳು ಕರೆಕ್ಟ್ ಫಿಸಿಯೋಥೆರಪಿ ಆದರೆ 20-25 ವರ್ಷ ಮಂಡೆ ನೋವು ಬರಲ್ಲ ಸರ್. ಮಂಡೆ ನೋವು ಆಪರೇಷನ್ ಫೇಲ್ ಆಯ್ತು ಅಂದ್ರೆ, ಮಂಡೆ ನೋವು ಎಕ್ಸರ್ಸೈಸ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಮುಂದೆ ಪ್ರಾಬ್ಲಮ್. ಇವನ್ ಬೆನ್ನು ನೋವು ಕೂಡ ಹಾಗೆ. ಬೆನ್ನು ನೋವು ಆಯ್ತು ಸರ್, ಕತ್ತು ನೋವು ಆಯ್ತು, ಫ್ರೋಜನ್ ಶೋಲ್ಡರ್ ಆಯ್ತು, ಟೆನ್ನಿಸ್ ಎಲ್ಬೋ ಆಯ್ತು, ಎವ್ರಿಥಿಂಗ್ ಸುತ್ತಮುತ್ತಲಿರೋ ಮಸಲ್, ಸುತ್ತಮುತ್ತಲಿರೋ ಜಾಯಿಂಟ್ ಕರೆಕ್ಟ್ ಟೋನ್ ಅಪ್ ಆಯ್ತು, ಕರೆಕ್ಟ್ ಆಯ್ತು ಅಂದ್ರೆ ಯಾವುದೂ ಸರ್ಜರಿ ಮೊದಲು ಬೇಕಾಗಿಲ್ಲ ಸರ್. ಹಂಗ ಮಾಡಿದ್ಮೇಲೆ ಕೂಡ ಸರ್ಜರಿ ಕರೆಕ್ಟ್ ಆಗ್ಬೇಕಂದ್ರೆ 50-50 ಸರ್. ಒಂದು ಸರ್ಜನ್ ಭಾಗ, ಒಂದು ಫಿಸಿಯೋಥೆರಪಿಸ್ಟ್ ಭಾಗ. ವೈದ್ಯರು ಹೇಳ್ತಿರ್ತಾರೆ ಆಪರೇಷನ್ ಮಾಡಬೇಕು ನಿಮ್ಗೆ ಅಂತೇಳಿ. ಆಪರೇಷನ್ ಮಾಡಕ್ ಹೋದ್ರೆ ಇನ್ನೊಬ್ಬ ವೈದ್ಯ ಗೈಡ್ ಮಾಡ್ತಾ ಇರ್ತಾನೆ, ಆಪರೇಷನ್ ಮಾಡಿಸ್ಕೋಕೋ ಬೇಡ ಅಂತ, ಫಿಸಿಯೋಥೆರಪಿ ಮಾಡಿಸೋ ಸಾಕು ನೀನು ಅಂತೇಳಿ. ಹಾಗಾಗಿ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಪೇಷಂಟ್ಗಳು. ಕರೆಕ್ಟ್ ಡಯಾಗ್ನೋಸ್ ಆದ್ಮೇಲೆ ಫಿಸಿಯೋಥೆರಪಿ, ಒಮ್ಮೆಲೆ ಆಪರೇಷನ್. ಯಾವ ಸಿವಿಯರ್ ಕೇಸ್ನಲ್ಲಿ ಟ್ರಾಮಾ, ಆಕ್ಸಿಡೆಂಟು ಅಂತದ್ರಲ್ಲಿ ಕೆಲವೊಂದ್ಸಲ ಡಿಸೈರ್ ನೀಡಿರ್ತದೆ, ಅವಾಗಂತೂ ಮಾಡಿಸಬೇಕು. ಒಂದು 2-3 ತಿಂಗಳು ಫಿಸಿಯೋಥೆರಪಿ ಮಾಡಿ ವೇಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ಕೊಂಡಿದ್ದೀನಿ. ಸಡನ್ ಆಗಿ ಡಿಸಿಷನ್ ತಗೊಳ್ಳೋದಕ್ಕಿಂತ ಎಲ್ಲದೂ ಮೀರಿತು, ಒಳಗೆ ಮೂಳೆ ಸೌದಿದ್ದು ಭಾಳ ಇತ್ತು ಅಂದ್ರೆ ಅವಾಗ ಸರ್ಜರಿ ಡೆಫಿನೆಟ್ಲಿ ಬೇಕೇ ಬೇಕು. ಬಟ್ ಅದಾದ್ಮೇಲೂ ಮತ್ತೆ ನಾವು ಫಿಸಿಯೋಥೆರಪಿ ರಿಹಾಬಿಲಿಟೇಷನ್ಗೆ ಬರೋದು. ಪಾರ್ಸಿ ಆದಮೇಲೆ ಡೇ 1 ಅಡ್ಮಿಟ್ಸ್ ಆದಮೇಲೆ ಸ್ವಲ್ಪ ಸ್ಟೇಬಲ್ ಬಂದಮೇಲೆ ಡೇ 1, ಡೇ 2 ಇಂದಾನೇ ಫಿಸಿಯೋಥೆರಪಿ ಮಾಡಿಸ್ಬೇಕು ಸರ್. ಪಾರ್ಸಿಯಲ್ಲಿ ಬೆನ್ನೋವು, ಮೊಣಕಾಲು ನೋವುಕ್ಕಿಂತ ಪಾರ್ಸಿ ರಿಕವರಿ ಸ್ವಲ್ಪ ಲೇಟ್. ಅದು ಮೆದುಳಿನ ಆಪರೇಷನ್ ಆದಮೇಲೆ ಆಗಿರ್ಬೋದು, ಅಥವಾ ಪಾರ್ಸಿ ಸ್ವಲ್ಪ ಇದ್ರೂ ಒಟ್ಟು ಕಂಪೇರಿಟಿವ್ಲಿ ಬೆನ್ನೋವು, ಕತ್ತು ನೋವು, ಮೊಣಕಾಲು ನೋವು ಆಪರೇಷನ್ ವಿತೌಟ್ ಆಪರೇಷನ್ ಫಿಸಿಯೋಥೆರಪಿಗಿಂತ ಪಾರ್ಸಿ ಹೊಡೆದ ಮೇಲೆ ರಿಹಾಬಿಲಿಟೇಷನ್ ಸ್ವಲ್ಪ ಲೇಟ್ ಆಗುತ್ತೆ ಸರ್. ಫಿಸಿಯೋಥೆರಪಿ ಅಂದ್ರೆ ಏನು? ಕತ್ತು ನೋವಿಗೆ ನೋವು ಕತ್ತಲ್ಲೇ ಇತ್ತಂದ್ರೆ ಒಂದು 5 ದಿವಸ ಅದನ್ನ IFT ಅಲ್ಟ್ರಾಸೌಂಡ್ ಅಂತ ಹಿಂಗೆ ಮಾಡ್ತೀವಿ ಅಲ್ಲಿ ಕ್ಲಿನಿಕಲ್ ಬಂದಾಗ. ಆಮೇಲೆ ಸುತ್ತಮುತ್ತಲಿರೋ ನರಕ್ಕೆ ಎಕ್ಸರ್ಸೈಸ್ ಇರ್ತಾವೆ ಸರ್. ಸ್ಟ್ಯಾಟಿಕ್, ಐಸೋಮೆಟ್ರಿಕ್ಸ್,
ಸರ್ವೈಕಲ್ ಐಸೋಮೆಟ್ರಿಕ್ಸ್, ಸುತ್ತಮುತ್ತಲಿರೋ ಮಾಂಸಖಂಡ ನರನಾಡಿಗಳೆಲ್ಲ ಸ್ಟ್ರೆಂತ್ ಬರೋಕ್ಕೆ ಎಕ್ಸಸೈಸ್ ಇರ್ತಾವೆ ಸರ್. ಆಪರೇಷನ್ ಆದಮೇಲೂ ಕೂಡ, ಆಮೇಲೆ ಇಲ್ಲಾಂದ್ರೆ ಮೊದಲೇ ಕೂಡ ಸರ್. ಬೆನ್ನಿನ ಸುತ್ತಮುತ್ತಲಿರೋ ಗ್ಲೂಟೆಲ್ ಮಸಲ್ಸ್ ಆಯಿತು, ಹ್ಯಾಮ್ಸ್ಟ್ರಿಂಗ್ ಆಯಿತು, ಕ್ವಾಡ್ರಿಸೆಪ್ಸ್ ಆಯಿತು, ಆಮೇಲೆ ಬೆನ್ನಿನ ಸುತ್ತಮುತ್ತಲಿರೋ ಮಸಲ್ಸ್ ಆಯಿತು, ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಇರ್ತಾವೆ ಸರ್. ರೆಗ್ಯುಲರ್ ಫಾಲೋಅಪ್ ಮಾಡಿದರೆ ಸಂಪೂರ್ಣ ಅದರಿಂದ ಗುಣಮುಖರಾಗಬಹುದು. ಸರ್, ಈಗ ಅಲ್ಟ್ರಾಸೌಂಡ್ ಅಂತ, ಅದರಿಂದ ಏನು ಉಪಯೋಗ ಆಗುತ್ತೆ ಸರ್? ಅಲ್ಟ್ರಾಸೌಂಡ್ ಅಂದರೆ ಎರಡು ರೀತಿ ಅಲ್ಟ್ರಾಸೌಂಡ್, ಒಂದು ಡಯಾಗ್ನೋಸ್ಟಿಕ್, ಒಂದು ಥೆರಪಟಿಕ್. ಡಯಾಗ್ನೋಸ್ಟಿಕ್ ಅಂದರೆ ಹೊಟ್ಟೆ ಸ್ಕ್ಯಾನು, ಈ ಹೊರಗಡೆ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಅಲ್ಲಿ ಏನು ಸ್ಕ್ಯಾನ್ ಮಾಡ್ತಾರಲ್ಲ, ಅದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸರ್. ಅದು ಡಯಾಗ್ನೋಸ್ಟಿಕ್. ಅದು ಡಯಾಗ್ನೋಸ್ಟಿಕ್ ಅಂದರೆ ರೋಗ ಪತ್ತೆ ಹಚ್ಚುವಿಕೆ ಸ್ಕ್ಯಾನಿಂಗ್ ಸರ್. ನಮ್ಮಲ್ಲಿರೋ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂದರೆ ಅಲ್ಟ್ರಾಸೌಂಡ್ ಥೆರಪಿ ಸರ್. ಅದು ಅಲ್ಟ್ರಾಸೌಂಡ್ ವೇವ್ಸ್ ಅಂತ ಇರುತ್ತೆ ಸರ್ ಮಷೀನಲ್ಲಿ. ಅದು 1 ಮೆಗಾಹರ್ಟ್ಸ್ 3 ಮೆಗಾಹರ್ಟ್ಸ್ ಅದನ್ನು ನಾವು ಬಾಡಿಯೆಲ್ಲ ಪಾಸ್ ಮಾಡಿದರೆ ನರಕ್ಕೆ ಸುತ್ತಮುತ್ತಲಿರೋ ಬಾವು ಕಡಿಮೆ ಆಗಿ ಅದರಿಂದ ನೋವು ಕಡಿಮೆ ಆಗುತ್ತೆ ಸರ್. ಈಗ ಅಲ್ಟ್ರಾಸೌಂಡ್ ಮಾಡೋದ್ರಿಂದ ವೇವ್ಸ್ ಹೋದಾಗ ಏನಾದರೂ ತೊಂದರೆ ಆಗಲ್ಲ ಸರ್. ಅದು ಏನು ಸ್ವಲ್ಪ ಬೆಚ್ಚಗಾಗ್ಬೋದು ಅಷ್ಟೇ. ಬಟ್ ಫಿಸಿಯೋಥೆರಪಿಯಲ್ಲಿ ಯಾವುದೇ ನೆಗೆಟಿವ್ ಇಲ್ಲ ಸರ್. ಫಿಸಿಯೋಥೆರಪಿಯಲ್ಲಿ ಅಲ್ಟ್ರಾಸೌಂಡ್ 1 to 3 ಮೆಗಾಹರ್ಟ್ಸ್ ಅದು ಒಂದು 5 ನಿಮಿಷಕ್ಕೆ ಇರುತ್ತೆ ಸರ್. ಬಟ್ ಇದು ಥೆರಪಿಟಿಕ್ ಆದ್ರಿಂದ ಇದರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ. ಸಾಕಷ್ಟು ಜನ ಮೊಣಕಾಲು ನೋವು ಅಂದರೆ ತುಂಬಾನೇ ಹೆದರ್ತಾರೆ. ಹೌದು ಸರ್, ಹೆದರ್ತಾರೆ. ಆಗಲ್ಲ, ನಿಂದ್ರಕ್ಕೂ ಆಗಲ್ಲ, ಕೆಳಕ್ಕೆ ಕುಂತ್ರೆ ಮತ್ತೆ ನಿಂದ್ರಕ್ಕೂ ಬರಲ್ಲ ಸರ್. ಅದ್ರ ಬಗ್ಗೆ ಮೊಣಕಾಲು ನೋವು ಒಟ್ಟಾರೆ ಸೇರಿ ಮೊಣಕಾಲು ನೋವು ಅಂತೀವಿ ಸರ್. ಮೊಣಕಾಲು ನೋವಲ್ಲಿ 60% ಸೌಕಳಿ ಆಗಿರ್ತವೆ. ಆಸ್ಟಿಯೋಆರ್ಥರೈಟಿಸ್ ಅಂತ ಅಂತೀವಿ, ಅದು ಮೇನ್ ಕಾರಣ. ಎರಡನೇದು, ಯಾವಾಗಾದ್ರೂ ನಾವು ಸ್ಲಿಪ್ ಆಗಿ ಬಿದ್ದಾಗ ಅಥವಾ ಗಾಡಿಯಿಂದ ಬಿದ್ದಾಗ ಸುತ್ತಲ ಮೊಣಕಾಲು ಜಾಯಿಂಟ್ ಒಳಗಿರೋ ಮೆನಿಸ್ಕಸ್ ಅಂತ ಒಂದು ಲೇಯರ್ ಇರ್ತಾವೆ ಸರ್, ಅದು ಟೇರ್ ಆಗಿರ್ಬೋದು. ಜಾಯಿಂಟ್ ಸುತ್ತಮುತ್ತಲಿರೋ ಲಿಗಮೆಂಟ್ ಇರ್ತಾವೆ, ಅದು ಟೇರ್ ಆಗಿರ್ಬೋದು. ಒಟ್ಟಾರೆ ಎಲ್ಲ ಸೇರಿ ಮೊಣಕಾಲು ನೋವು ಅಂದರೆ ಎಲ್ಲ ಸೇರಿ ಕೊಲಾಬ್ರೇಷನ್ ನಲ್ಲಿ ಮೊಣಕಾಲು ನೋವು ಅಂತೀವಿ ಸರ್. ಪ್ರಾಪರ್ ಇನ್ವೆಸ್ಟಿಗೇಷನ್ ಆದಮೇಲೆ ಇದು ಯಾವುದು ಇಲ್ಲ ಅಂದರೆ 40, 45, 50, 50 ವರ್ಷ ದಾಟಿದ ಮೇಲೆ ಬರೋದು ಡಿಜನರೇಷನ್ ಅಂದರೆ ಮೂಳೆ ಸೌಕಳಿಯಿಂದ ಬರೋದಕ್ಕೆ ಮಂಡೆ ನೋವು ಅಂತ ಸಹಜವಾಗಿ ನಾವು ಹೇಳ್ತೀವಿ ಸರ್. ಅದರಲ್ಲಿ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3. ಗ್ರೇಡ್ 1 ಇದ್ರೆ ಸಿಂಪಲ್ ಎಕ್ಸರ್ಸೈಸ್ ಫಿಸಿಯೋಥೆರಪಿಯಲ್ಲಿ ಆಗುತ್ತೆ. ಗ್ರೇಡ್ 2 ಇದ್ರೆ ಸ್ವಲ್ಪ ಲೇಟು. ಗ್ರೇಡ್ 3 ಜಾಯಿಂಟ್ ಪೂರಾ ಪ್ರೆಸ್ ಆಗಿ ಮೊಣಕಾಲು ಡೊಂಕ್ ಆದರೆ ಅದಕ್ಕೆ ಅನಿವಾರ್ಯವಾಗಿ ನಾವು ನೀ ರಿಪ್ಲೇಸ್ಮೆಂಟ್ ಅಂತ ಮಾಡಿಸ್ತಾರೆ. ಅದಾದಮೇಲೆ ಮತ್ತೆ 2 ತಿಂಗಳ 3 ತಿಂಗಳ ಕರೆಕ್ಟ್ ಮಸಲ್ಸನ್ನು ಫಿಸಿಯೋಥೆರಪಿ ಮಾಡಿ ಮ್ಯಾಲಿಂದು ಮಸಲ್ಲು ಟೋನಪ್ ಆದರೆ ಅದು ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್. ಈಗ 50 ವರ್ಷ ನಂತರ ಈ ಮೊಣಕಾಲು ನೋವು ಎಲ್ರಿಗೂ ಸಹಜವಾಗಿ ಬರುತ್ತೆ. ಈಗ ನೀವು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ಹೇಳಿ, ಈಗ ಗ್ರೇಡ್ 1, ಗ್ರೇಡ್ 2ದಲ್ಲಿ ಈ ಫಿಸಿಯೋಥೆರಪಿ ಮಾಡಿಸೋದ್ರಿಂದ ಮೊಣಕಾಲು ನೋವು ಕಡಿಮೆ ಆಗುತ್ತೆ. ಗ್ರೇಡ್ 1 ಅಂತೂ ಖಂಡಿತ ಕಡಿಮೆ ಆಗುತ್ತೆ. ಗ್ರೇಡ್ 1 ಆರ್ಥರೈಟಿಸ್ ಇರ್ಬೋದು, ಅಥವಾ ಗ್ರೇಡ್ 1 ಲಿಗಮೆಂಟ್ ಇಂಜುರಿ, ಅಥವಾ ಗ್ರೇಡ್ 1 ಮೆನಿಸ್ಕಲ್ ಇಂಜುರಿ. ಗ್ರೇಡ್ 1 ಅಥವಾ ಗ್ರೇಡ್ 2 ಸ್ವಲ್ಪ ಟೈಮ್ ತಗೋಬಹುದು, ಬಟ್ ಗ್ರೇಡ್ 1 ಅಂತೂ ಖಂಡಿತ ಕಡಿಮೆ ಆಗುತ್ತೆ. ಪ್ರಾಪರ್ ಫಾಲೋಅಪ್ ನಾವು ಮನೇಲಿ ಮಾಡ್ಕೋಬೇಕು. ಈಗ ಗ್ರೇಡ್ 1 ಅಲ್ಲಿ ಯಾವ ಥರ ನೋವು ಇರುತ್ತೆ? ಗ್ರೇಡ್ 1 ಅಲ್ಲಿ ಕೆಳಗೆ ಕೂತು ಎದ್ದೊಳ್ಳಿಕ್ಕೆ ಅಷ್ಟು ತೊಂದರೆ ಆಗ್ಲಿಕ್ಕಿಲ್ಲ ಸರ್. ಗ್ರೇಡ್ 2 ದಾಟಿದ ಮೇಲೆ ಕೂತು ಎದ್ದೊಳೋದು ತುಂಬಾನೇ ಕಷ್ಟ. 3 ಅಂತೂ ಕೆಳಗೆ ಕೂಡ್ಲಿಕ್ಕೆ ಬರಲ್ಲ. ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳಿಕ್ಕೆ ಬರಲ್ಲ. ಕೆಳಗೆ ಊಟಕ್ಕೆ ಕೂತಾಗ ನಾವು ಇಂಡಿಯನ್ ಸ್ಟೈಲ್ ಅಲ್ಲಿ ಹಿಂಗೇನು ಕಾಲು ಮಾಡಿಸಿ ಕೂಡ್ತೀವಿ, ಅದಂತೂ ಬರಲ್ಲ. ಪೋಸ್ಟ್ ಆಪರೇಟಿವ್ ಆದ್ಮೇಲೆ ಈಗ ಸ್ವಲ್ಪ ಒಂದು 6 ತಿಂಗಳು ಬಿಟ್ಟು ಕೂಡಬಹುದು. ಬಟ್ ಅದರ್ವೈಸ್ ಗ್ರೇಡ್ 3 ಅಲ್ಲಿ ಬರಲ್ಲ. ಗ್ರೇಡ್ 1 ಅಲ್ಲಿ ಸಿಂಪಲ್ ಇರ್ತಾವೆ ಸರ್. ತಾವು ಎಕ್ಸಸೈಸ್ ಅಲ್ಲಿ ಫಿಸಿಯೋಥೆರಪಿಯಲ್ಲಿ ಸಿಂಪಲ್ ಮೆಡಿಕೇಶನ್ ಅಲ್ಲಿ ತಾವು ಅದು 1-1.5 ತಿಂಗಳಲ್ಲಿ ಅದು ಆಟೋಮೆಟಿಕ್ಕಾಗಿ ಗುಣ ಆಗಿಬಿಡುತ್ತೆ ಸರ್. ಅದು ಬಟ್ ಎಲ್ಲದಕ್ಕೂ ಮೇನ್ ತೊಡೆ ಮೇಲೆ ಇರೋದು ಕ್ವಾಡ್ರಿಸೆಪ್ಸ್ ಮತ್ತು ತೊಡೆ ಕೆಳಗಿರೋದು ಹ್ಯಾಮ್ಸ್ಟ್ರಿಂಗ್ ಕರೆಕ್ಟ್ ಟೋನ್ ಅಪ್ ಎಕ್ಸಸೈಸ್ ಆದರೆ ಅದು ಗ್ರೇಡ್ 1 ಮತ್ತು ಗ್ರೇಡ್ 2 ನಾವು ತುಂಬ ಆರಾಮಾಗಿ ನಾವು ಅದನ್ನು ಗುಣ ಮಾಡ್ಬೋದು ಸರ್. ಗ್ರೇಡ್ 1 ಅಲ್ಲಿ ಗ್ರೇಡ್ 2 ಇದ್ದರೆ ಖಂಡಿತ ಮೊಣಕಾಲು ನೋವು ಖಂಡಿತ ಸರ್, ಖಂಡಿತ ಕರೆಕ್ಟ್ ಎಕ್ಸಸೈಸ್ ಫಾಲೋಅಪ್. 1 ದಿವಸದ 2 ದಿವಸ ಕೆಲಸ ಅಲ್ಲ ಸರ್. 1 ತಿಂಗಳ 2 ತಿಂಗಳ ನಾವು ಫಾಲೋಅಪ್ ಮಾಡಬೇಕು. ಜೊತೆಗೆ ನಮ್ಮ ಸೆಲ್ಫ್ ಲಿಮಿಟೇಷನ್ ಅಂದರೆ ವೇಟ್ ಕಡಿಮೆ ಆಗೋದು, ಸೆಡೆಂಟರಿ ಲೈಫ್ ಸ್ಟೈಲು, ಬೆಳಗ್ಗೆ ಬಿಸಿಲಲ್ಲಿ ತಿರುಗಾಡೋದು, ಎಳೆ ಬಿಸಿಲಲ್ಲಿ, ಈ ರೀತಿ ಹಲವಾರು ಕಂಪ್ರೆನ್ಸಿವ್ ಕಾಂಬಿನೇಷನಿಂದ ನಾವು ಅದನ್ನು ಗುಣಪಡಿಸ್ಬೋದು ಸರ್. ಈಗ ಕತ್ತು ನೋವು ವಿಷಯಕ್ಕೆ ಬಂದಾಗ ಸಾಕಷ್ಟು ಜನ ಕತ್ತು ನೋವು ಸರ್ವಿಕಲ್ ಸ್ಪಾಂಡಿಲೈಸಿಸ್ ಇದರಿಂದ ಒದ್ದಾಡ್ತಿರ್ತಾರೆ. ಹೌದು ಸರ್. ಅದು ಸಿವಿಯರ್ ಆದಾಗ ನಿಮ್ಮ ಫಿಸಿಯೋಥೆರಪಿ ಡಾಕ್ಟರ್ಗೆ ರೆಫರ್ ಮಾಡ್ತಾರೆ. ಅವ್ನು ಇನ್ನೂ ಜಾಸ್ತಿ ಆಯ್ತು ಅಂದ್ರೆ ಆಪರೇಷನ್ಗೆ ಸರ್. ಈಗ ಆಪರೇಷನ್ಗೆ ಹೋಗ್ಲಾರದೆ ಫಿಸಿಯೋಥೆರಪಿ ಮೂಲಕನೇ ಒಂದು ಕತ್ತು ನೋವನ್ನು ಸರ್ವಿಕಲ್ ಸ್ಪಾಂಡಿಲೈಸಿಸ್ ಕಡಿಮೆ ಮಾಡಬಹುದು ಸರ್. ಎಷ್ಟು ಬೇಗ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡ್ಕೊಂತೀವಿ ಅಷ್ಟು ಬೇಗ ಆರಾಮಾಗುತ್ತೆ. ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ ಸರ್. ಒಮ್ಮೆ ಅದು 4 ತಿಂಗಳ 6 ತಿಂಗಳಕ್ಕಿಂತ ಹೆಚ್ಚಾಗಿ ಕತ್ತು ನೋವು ಇತ್ತಂದ್ರೆ MRI ರಿಪೋರ್ಟ್ನಲ್ಲಿ ಸರ್ವೈಕಲ್ ಮೈಲೋಪತಿ ಅಥವಾ ಲಿಗಮೆಂಟಮ್ ಫ್ಲೇವಮ್ ಹೈಪರ್ಟ್ರಫಿ ಅಂತ ಬರುತ್ತೆ ಸರ್. ಅಂದ್ರೆ ಕತ್ತು ನೋವು ತುಂಬಾ ದಿನದಿಂದ ಇದ್ಮೇಲೆ ಸುತ್ತಮುತ್ತಲಿರೋ ಮಸಲ್ಸ್ ಮತ್ತು ಲಿಗಮೆಂಟ್ ಹೈಪರ್ಟ್ರಫಿ ತುಂಬಾ ಟೈಟ್ ಆಗಿಬಿಡುತ್ತೆ. ಮೈಲೋಪತಿ ಸ್ಟೇಜ್ ತನಕ ಹೋದರೆ ಸ್ವಲ್ಪ ಕಷ್ಟ ಸರ್. ಯಾಕಂದ್ರೆ ಅದು ಒಮ್ಮೆ ನರ ಹಿಂಗೆ ಟೈಟ್ ಆಗಿ ಹಿಡ್ಕೊಂತು ಅಂದ್ರೆ ಅದು ಸ್ವಲ್ಪ ಕಷ್ಟದಾಯಕನೇ. ಎಷ್ಟು ಬೇಗ ನಾವು ಟ್ರೀಟ್ಮೆಂಟ್ ಮಾಡ್ಕೊತೀವಿ, ಎಷ್ಟು ಬೇಗ ಎಷ್ಟು ಕರೆಕ್ಟ್ ನಾವು ಎಕ್ಸಸೈಸ್ ಫಾಲೋಅಪ್ ಮಾಡ್ಕೊತೀವಿ, ಮೈಲೋಪತಿ ಲಿಗಮೆಂಟಮ್ ಫ್ಲೇವಮ್ ಹೈಪರ್ಟ್ರಫಿ ಅಂತದ್ದು ಖಂಡಿತನೇ ಅವಾಯ್ಡ್ ಮಾಡ್ಬೋದು ಸರ್. ಆದಮೇಲೆ ಮಾಡೋದು ಕಷ್ಟ.
ಅವಾಯ್ಡ್ ಮಾಡೋದು ನಮ್ಮ ಕೈಯಲ್ಲಿ. ನಮ್ಮ ಕೈಯಲ್ಲಿದೆ ಸರ್. ಈಗ ಕತ್ತು ನೋವು ಇತ್ತೀಚಿನ ಒಂದು ದಿನಮಾನಗಳಲ್ಲಿ ಈ ಬೈಕು ಮತ್ತು ರೋಡಿನಿಂದ ಕೂಡ ಜಾಸ್ತಿ ಬೈಕ್ ರೋಡಿಂದ ಇದನ್ನು ನಾವು ನಿಯಂತ್ರಣ ಮಾಡ್ಕೊಳ್ಳೋದು ಹೇಗೆ? ಅನಿವಾರ್ಯವಾಗಿ ನಡೆಸೋದು ಈಗಿನ ಕಾಲಕ್ಕಂತೂ ಬಿಡಕ್ಕಂತೂ ಆಗಲ್ಲ. ಸ್ಪೀಡ್ ಲಿಮಿಟ್ ಅಲ್ಲಿ ಹೋಗ್ಬೇಕು. ದನ್ನಂತ ಹೋಗಿ ಮುಂದೆ ಹಂಬಂದು ಹಾಕಿ ದಬ್ಬ ಬಿದ್ದು ಕೆಳಗೆ ಬಿದ್ದು ಸ್ಪ್ಯಾಸಮ್ ಆಗಿ ಬಹಳಷ್ಟು ಆಗ್ಯಾವ ಸರ್ ಉದಾಹರಣೆ. ಹಿಂಗಾಗಿ ಸ್ಪೀಡ್ ಲಿಮಿಟ್ ಅಲ್ಲಿ ಹೋಗ್ಬೇಕು, ನಿಧಾನವಾಗಿ ಹೋಗ್ಬೇಕು, ಮುಂದೆ ಏನಿದೆ ಅಂತ ಸ್ವಲ್ಪ ಆಲೋಚನೆ ಮಾಡಿ ಹೋಗ್ಬೇಕು. ಆಮೇಲೆ ಬೈಕ್ ಎತ್ತುವಾಗ ಸ್ಟ್ಯಾಂಡ್ ಹಾಕುವಾಗ ಸ್ವಲ್ಪ ಸಮಯ ಪ್ರಜ್ಞೆ, ಹೆಂಗ್ ಬೇಕಂಗೆ ಹಿಂಗೆ ಸ್ಟ್ಯಾಂಡ್ ಎತ್ತೋದು ಅಂತದ್ರಿಂದ ಸೀದಾ ನಾವು ಸ್ಟ್ಯಾಂಡ್ ಹಾಕ್ತಿದ್ರೆ ಸೀದಾ ಅದು ಕತ್ತಿಗೆ ಬೆನ್ನಿಗೆ ಅದರದ್ದು ಪ್ರೆಷರ್ ಹೋಗುತ್ತೆ. ಹಿಂಗಾಗಿ ಸ್ವಲ್ಪ ಕಾನ್ಶಿಯಸ್ ಇಲ್ಲಿ ಸ್ಪೀಡ್ ಲಿಮಿಟ್ ಅಲ್ಲಿ ಓಡಾಡೋದು ಒಳ್ಳೆ. ಟ್ರೀಟ್ಮೆಂಟ್ ಅಂತಂದ್ರೆ ಬೆನ್ನು ನೋವು, ಕತ್ತು ನೋವು ಮತ್ತು ಮೊಣಕಾಲು ನೋವು ಇದಕ್ಕೆ ಒಳ್ಳೆ ಮೇನ್ ಇರೋದು ಎಕ್ಸರ್ಸೈಸ್. ಟ್ರೀಟ್ಮೆಂಟ್ ಮೊಡಾಲಿಟೀಸ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಸರ್. ಬಟ್ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಅಲ್ಟ್ರಾಸೌಂಡ್ ಆಯಿತು, IFT ಆಯಿತು, ಶಾರ್ಟ್ ವೇವ್ ಆಯಿತು, ಟ್ರಾಕ್ಷನ್ ಆಯಿತು, ಇವು ಸ್ಟಾರ್ಟಿಂಗ್ ಕೆಲವು ದಿನ ಸರ್, 1 ವಾರ 2 ವಾರ, ಭಾಳ ಅಂದ್ರೆ 3 ವಾರ ಸರ್. ಉಳಿದದ್ದೆಲ್ಲ ರಿಹಾಬಿಲಿಟೇಷನ್, ರಿಎಜುಕೇಷನ್ ಮನೆಯಲ್ಲಿ ಫಾಲೋ ಅಪ್ ಮಾಡೋದು, ಎಕ್ಸರ್ಸೈಸ್ ಮೇನ್ ಸರ್. ನಿಮ್ಮ ಹತ್ರ ಬಂದಾಗ ನೀವು ಅವರಿಗೆ ಏನು ಸಲಹೆಗಳು? ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಫಾಲೋಅಪಿಗೆ ಬಂದಾಗ ನಾವು ಮೇನ್ ಸಲಹೆ ಕೊಡೋದು ಕರೆಕ್ಟಾಗಿ ಎಕ್ಸರ್ಸೈಸ್ ಮಾಡಿರಿ, ಕರೆಕ್ಟಾಗಿ ಡಯಟ್ ಮಾಡಿರಿ. ಆಮೇಲೆ ಕೆಲವೊಂದು ಅವಾಯ್ಡ್ ಮಾಡ್ಬೇಕು ಸರ್. ಮೊಬೈಲ್ ಆಯಿತು, ಪ್ರೊಲಾಂಗ್ ಕೂತು TV ನೋಡೋದಾಯಿತು. ಹಿಂಗಾಗಿ ಎಲ್ಲದನ್ನು ನಾವು ಕಾಂಪ್ರಹೆನ್ಸಿವ್ ಅಪ್ರೋಚ್ ಮಾಡಿದರೆ ಅದು ನಾವು ಗುಣಮುಖ ಆಗುತ್ತೆ ಸರ್. ಭಾಳಷ್ಟು ಆಗ್ಯಾವ ಕೂಡ ಸರ್. ಈಗ ಮಾತ್ರೆಗಳು ತುಂಬಾ ಜನ ತಗೊಳ್ತಾರೆ ಹಳ್ಳಿಯಲ್ಲಿ ಅಂತ. ಸ್ವಲ್ಪ ನೋವಾಯ್ತು ಅಂದ್ರೆ ಅಂಗಡಿಯಲ್ಲಿ ಯಾವುದೋ ಮಾತ್ರೆ ಪೇನ್ ಕಿಲ್ಲರ್ ತಗೊಂಡು ತಿಂತಾರೆ. ಜಾಸ್ತಿ ಮಾತ್ರೆಗಳು ತಿನ್ನೋದ್ರಿಂದ ಏನ್ ಸೈಡ್ ಎಫೆಕ್ಟ್ ಆಗುತ್ತೆ? ನಮ್ಮಷ್ಟು ನಾವು ಬಹಳಷ್ಟು ರೋಗಗಳಿಗೆ ಆಹ್ವಾನ ಕೊಟ್ಟಂಗೆ ಆಗುತ್ತೆ ಸರ್. ಒಂದು ಪೇನ್ ಕಿಲ್ಲರಿಂದ ಕಿಡ್ನಿ ಮೇಲೆ ಒತ್ತಡ ಜಾಸ್ತಿ ಆಗಿ ಕಿಡ್ನಿ ಪ್ರಾಬ್ಲಮು. ಆಮೇಲೆ ಏನೋ ಮಾತ್ರೆ ತೊಗೊಂಡ್ರು ಸರ್, ಬಾಯಿಂದ ಹೊಟ್ಟೆಗೆ ಹೋಗ್ಬೇಕು, ಹೊಟ್ಟೆಯಿಂದ ಕಿಡ್ನಿಗೆ ಹೋಗಿ ಕಿಡ್ನಿಯಿಂದನೇ ಹೊರಗೆ ಬರಬೇಕು. ಅದು ಎಲ್ಲೆಲ್ಲಿ ಆ ರೂಟ್ ಹೋಗಿದೆ ಸರ್, ಅದು ಅಲ್ಲೆಲ್ಲಿ ಎಲ್ಲ ಕಡೆ ಪ್ರಾಬ್ಲಮ್ ಮಾಡ್ತಾ ಹೋಗುತ್ತೆ. ಹೊಟ್ಟೆಲ್ ಹೋದ್ಮೇಲೆ ಅಸಿಡಿಟಿ ಆಗುತ್ತೆ, ಅಲ್ಸರ್ ಆಗುತ್ತೆ. ಆಮೇಲೆ ಅಲರ್ಜಿಕ್ ರ್ಯಾಷಸ್ ಸರ್, ಕೆಲವರಿಗೆ ಟಾಲರೇಟ್ ಆಗಂಗಿಲ್ಲ, ಮೈಕೈ ತಿಂಡಿ ಬರೋದು, ಚರ್ಮ ಕೆಂಪಗಾಗೋದು, ಸಮ್ಟೈಮ್ಸ್ BP ಲೋ ಆಗಿ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಕಿಡ್ನಿ ಎಲ್ಲ ಜಮಾ ಆಗಿ 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 ಅದು ಎಕ್ಸ್ಕ್ರಿಯೇಟ್ ಹೊರಗೆ ಹೋಗುವಾಗ ಸ್ವಲ್ಪ ಕಿಡ್ನಿ ದೋಷನು ಬಾವು ಆಯಿತು ಅಥವಾ ಕ್ರಿಯಾಟಿನಿನ್ ಜಾಸ್ತಿ ಆಯಿತು, ಇಂಥ ಲಕ್ಷಣಗಳು ಬಂದಿದ್ದು ಭಾಳಷ್ಟು ಅವ ಸರ್. ಹಿಂಗಾಗಿ ನೋವಿದೆ ಅಂತೇಳಿ ಸೀದಾ ಹೋಗಿ ಮಾತ್ರೆ ಹಾಕೊಳ್ಳೋದು ಪದ್ಧತಿ ಅಲ್ಲ ಸರ್. ಕರೆಕ್ಟ್ ಇನ್ವೆಸ್ಟಿಗೇಷನ್ ಆಗಿ ಡಯಾಗ್ನೋಸ್ ಆದ್ಮೇಲೆ ಮಾತ್ರೆಗಳು ತಗೊಂಡ್ರೆ ಒಳ್ಳೇದು ಸರ್. ಸರ್, ಈಗ ಮಾತ್ರೆಗಳು ಅಷ್ಟೆಲ್ಲ ಈಗ ಮೇಲೆ ನೋವಾಯ್ತು ಅಂದ್ರೆ ಒಂದು ಆಯಿಲ್ ಹಚ್ಕೊಳ್ತಾರೆ, ಮಾಡ್ತಾರೆ. ಅದು ಯಾವ ತರ ನೋವು ಸರ್? ಒಂದು ಸ್ಪ್ರೇ ಆಗಲಿ, ಮನೇಲಿ ಹೀಟ್ ಮಾಡೋದಾಗ್ಲಿ, ಮಸಾಜ್ ಆಗಲಿ, ಮೇಲೆ ಚರ್ಮಕ್ಕಷ್ಟೇ ತಾತ್ಕಾಲಿಕ ರಿಲೀಫ್ ಸರ್ ಅಷ್ಟೇ. ಬಟ್ ಅದು ಬಿಟ್ರೆ ನಾವು ಆಯಿಲ್ ಹತ್ತಿರ ಮಸಾಜ್ ಮಾಡ್ಕೊಂತೀವಿ ಎಲ್ಲ ಗುಣ ಆಗತ್ತೆ ಅನ್ನೋದು ಶುದ್ಧ ತಪ್ಪು ಸರ್. ಅದು ಒಳಗಡೆ ಏನಾಗಿದೆ ಅಂತೇಳಿ ಕರೆಕ್ಟ್ ಮೊದಲು ಅದನ್ನು ಫೈಂಡ್ ಔಟ್ ಆದ್ಮೇಲೆ ಅದು ಮುಂದೆ ಪ್ರೊಸೀಜರ್ಗೆ ಟ್ರೀಟ್ಮೆಂಟ್ಗೆ ದಾರಿ ಸರ್. ಸಮ್ಟೈಮ್ಸ್ ಅದು ನಾವು ಮಸಾಜ್ ಗಟ್ಟಿಯಾಗಿ ಮಾಡಿದ್ರೆ ಉಲ್ಟಾ ಅದು ನೋವು ಜಾಸ್ತಿ ಆಗಿ ಕೂಡ ಇದೆ ಸರ್. ಹಾಸ್ಪಿಟ್ಲಿಗೆ ಬಂದು ಕರೆಕ್ಟ್ ಅದನ್ನು ಚೆಕ್ ಮಾಡಿಸ್ಕೊಂಡು ಆದ್ಮೇಲೆ ಮುಂದಿಂದು ನಾವು ಯೂಲಿ ಬ್ಯಾಕ್ ಪೇನಿಗೆ ಕತ್ ನೋವಿಗೆ ಸ್ಪ್ರೇ ಮಲಮ್ ಬರ್ಕೊಟ್ರು ಸರ್ ತಿಕ್ಬೇಡ ಅಂತಾನೆ ಹೇಳ್ತೀವಿ ಸರ್. ಜಸ್ಟ್ ಸುಮ್ಮನೆ ಅಪ್ಲೈ ಮಾಡಿ ಅಷ್ಟೇ. ಒಳಗೆ ಅದು ಔಷಧ ಅಬ್ಸರ್ವ್ ಆದರೆ ಸಾಕು. ತಿಕ್ಕೋದ್ರಿಂದ ಅಬ್ಸರ್ವ್ ಆಗಲ್ಲ ಸರ್. ಸ್ಕಿನ್ನಿಗೆ ಹಚ್ಚಿ ಒಂದು 10 ನಿಮಿಷದಲ್ಲಿ ಒಳಗೆ ಅಬ್ಸರ್ವ್ ಆಗುತ್ತೆ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಟೋಟಲ್ ಆಗಿ ಬೆನ್ನು ನೋವು, ಕತ್ತು ನೋವು, ಮೊಣಕಾಲು ನೋವು, ಈ ನೋವುಗಳು ಬರಬಾರ್ದು ಅನ್ನೋಂಗೆ ಆದ್ರೆ ನೀವು ಹೇಳ್ದಂಗೆ ಫಿಸಿಯೋಥೆರಪಿ ತುಂಬಾ ಒಳ್ಳೆ ಒಂದು ಪರಿಹಾರ ಕೊಡ್ತಾರೆ, ಪರಿಹಾರ ಆಗುತ್ತೆ. ಜೊತೆಗೆ ಜೀವನ ಶೈಲಿ ಯಾವ ತರ ಸೂರ್ಯನ ಕಿರಣಿಗೆ ನಮ್ಮ ದೇಹ ನಾವು ಎಕ್ಸ್ಪೋಸ್ ಆಗಬೇಕು, ಎಳೆ ಬಿಸಿಲಲ್ಲಿ ವಾಕಿಂಗ್ ಮಾಡಬೇಕು, ಆಮೇಲೆ ಮಿತವಾದ ಆಹಾರ, ಎಲ್ಲರಿಗಿಂತ ಹೆಚ್ಚಿಂದು ಒತ್ತಡ ಕಡಿಮೆ ಮಾಡ್ಕೋಬೇಕು. ಫಿಸಿಕಲಿ ಮತ್ತು ಮೆಂಟಲಿ ರೋಗಗಳಿಗೆ ಮಾನಸಿಕ ಒತ್ತಡನೇ ಕಾರಣ ಸರ್. ಇದ್ಮೇಲೆ ಎಲ್ಲ ಜೀವರಿಗೂ ಟೆನ್ಷನ್ ಇರುತ್ತೆ ಸರ್. ಬಟ್ ಅದು ಕಂಟ್ರೋಲಲ್ಲಿ ಇಟ್ಕೊಂಡು ನಾವು ಜೀವನ ಸಾಗಿಸೋದು ಒಳ್ಳೆ ಉಪಾಯ ಅಂತ ನನ್ನ ಒಳ್ಳೆ ನಿದ್ದೆ ಕೂಡ ಒಳ್ಳೆ ನಿದ್ದೆ ಸರ್. ಆಮೇಲೆ ಇಂಪಾದ ಸಂಗೀತ ಕೇಳೋದು, ಕ್ಲಾಸಿಕಲ್ ಸಂಗೀತ ಆಯ್ತು, ಔಟಿಂಗ್ ಹೋಗೋದು, ಮುಕ್ತರಾಗಬೇಕು. ಪರ್ಮನೆಂಟ್ ಆಗೋದಾಯ್ತು ತಾತ್ಕಾಲಿಕ ಆದ್ರೂ ಮೈಂಡ್ ಫ್ರೆಶ್ ಆಗಿ ಮತ್ತೆ ನಾವು ನಮ್ಮ ಕೆಲಸಗಳನ್ನ ಸಲೀಸಾಗಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಸರ್. ಈಗ ಹೊಟ್ಟೆಗೆ ಮತ್ತು ನಮ್ಮ ಮೈಂಡ್ಗೆ ಒಂದು ಸಂಬಂಧ ಇದೆ ಅಂತೇಳಿ, ಹೊಟ್ಟೆ ಸರಿಯಾಗಿಲ್ಲ ಅಂತಂದ್ರೆ ಬೇರೆ ಎಲ್ಲ ರೀತಿಯ ಸಮಸ್ಯೆಗಳು, ಎಲ್ಲ ರೀತಿಯ ಸಮಸ್ಯೆ, ಮೆದುಳಿಂದ ಎಲ್ಲ ಹೊಟ್ಟೆಲಿಂದ ಮೆದುಳಿಂದ ಇಡೀ ಬಾಡಿಗೆ ಕನೆಕ್ಷನ್ ಸರ್. ಇತ್ತೀಚಿನ ದಿನಗಳಲ್ಲಿ ಈ ಹೊಟ್ಟೆದ ಸಮಸ್ಯೆ, ಹೌದು, ಒಬೆಸಿಟಿ, ಭೋಜನ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಗ್ಯಾಸ್ಟ್ರಿಕ್, ಇದರಿಂದ ಕೂಡ ನಮ್ಮ ಬೆನ್ನು ನೋವು, ಕಾಲು ನೋವು, ಹೊಟ್ಟೆ ನೋವಿಂದನೂ ಬೆನ್ನು ನೋವು ಬರ್ತದೆ ಸರ್. ಅಸಿಡಿಟಿಯಿಂದನೂ ಬೆನ್ನು ನೋವು ಬರ್ತದೆ. ಆಮೇಲೆ ಹಸಿವೆ ಆದ್ರೂ ಕತ್ ನೋವು ಬರ್ತದೆ ಸರ್. ಹೆಡ್ ಏಕ್ ಬರ್ತದೆ ಸರ್. ಹಾಗಾಗಿ ಮಿತವಾದ ಊಟ, ಟೈಮ್ಲಿ ಊಟ, ಕ್ವಾಲಿಟಿ ಫುಡ್ ಸರ್. ಜಂಕ್ ಫುಡ್ ಎಲ್ಲಿ ಬೇಕಲ್ಲಿ ರೋಡಲ್ಲಿ ಪಾನಿಪುರಿ ತಿಂದೆ, ಬೇಲ್ಪುರಿ ತಿಂದೆ, ಮಸಾಲೆ ಪದಾರ್ಥಗಳು ತಿನ್ನೋದು ಅವಾಯ್ಡ್ ಮಾಡಬೇಕು. ಹಳೆ ಕಾಲದ ಪದ್ಧತಿನೇ ಕರೆಕ್ಟ್ ಇತ್ತೇನೋ ಅನ್ಸುತ್ತೆ ಸರ್ ವೆಂಕಟೇಶ್ ಸರ್ ನನಗೆ. ನುಚ್ಚಿನಕ್ಕಿ ರೊಟ್ಟಿ, ಕೆಂಪು ಜೋಳದ ರೊಟ್ಟಿ. ಈಗ ಮತ್ತೆ ಮೋಸ್ಟ್ಲಿ ಇನ್ನೊಂದು 10 ವರ್ಷಕ್ಕೆ ನಾವು ಮತ್ತೆ
ಅಲ್ಲಿಗೆ ಹೋಗ್ತೀವೇನೋ ಅಂತ. ಈಗ ಅದು ಮತ್ತೆ ಸಿರಿಧಾನ್ಯ ಬಂತು, ಸಿರಿಧಾನ್ಯಗಳೆಲ್ಲ ಬರ್ತವೆ. ಕಾಪರ್ ವಾಟಕದಲ್ಲಿ ನೀರು ಕುಡಿಯೋದು ಬಂತು. ಇದೆಲ್ಲ ನಮ್ಮ ಪ್ರಾಚೀನ ಮಾಡ್ತಿದ್ರು, ಅದನ್ನ ನಾವು ಬಿಟ್ಟಿದ್ವಿ. ಅದ್ರ ಒಳ್ಳೆ ಪರಿಣಾಮ ಏನಂತ ಗೊತ್ತಾಗಿ ನಾವು ಮತ್ತೆ ಅಲ್ಲಿಗೆ ಹೊಂಟಿವಿ ಸರ್. ಇನ್ನೊಂದು 10-15 ವರ್ಷಕ್ಕೆ ಮೋಸ್ಟ್ಲಿ ಮತ್ತೆ ಎಲ್ಲರ ಮನೆಯಲ್ಲಿ ತಾಮ್ರದ ವಾಟಕ, ಕಟಾಲಿ ಇದು ಚೇಂಜ್ ಆಗ್ಲೇಬೇಕು. ಈ ತರ ತುಂಬಾನೇ ಒಂದು ಆಧುನಿಕ ಬದುಕು, ಆಧುನಿಕ ಜೀವನ ಶೈಲಿ ನಮ್ಮನ್ನು ಸಾಕಷ್ಟು ರೋಗಗಳಿಗೆ ನಾವೇ ಆಹ್ವಾನ ಕೊಟ್ಟಂಗಾದ ಸರ್. ಒಳ್ಳೆಯದು ಸರ್. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬೆನ್ನು, ಕತ್ತು ಮತ್ತು ಮೊಣಕಾಲು ನೋವಿಗೆ ಫಿಸಿಯೋಥೆರಪಿಯ ಪರಿಹಾರ ಅನ್ನೋದನ್ನು ಕುರಿತು ಮಾಹಿತಿ ಕೊಟ್ಟರೆ, ಫಿಸಿಯೋಥೆರಪಿ ಮೂಲಕನೇ ನಿಮ್ಮ ನೋವುಗಳನ್ನು ಪರಿಹಾರ ಕಂಡುಕೊಳ್ಳಬಹುದು. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ವಿಚಾರಗಳನ್ನು, ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ ಸರ್. ಧನ್ಯವಾದಗಳು. ಇದುವರೆಗೆ ಬೆನ್ನು, ಕತ್ತು, ಮೊಣಕಾಲು ನೋವಿಗೆ ಫಿಸಿಯೋಥೆರಪಿ ಪರಿಹಾರ ಈ ವಿಷಯ ಕುರಿತು ರಾಯಚೂರಿನ ಸುರಕ್ಷಾ ಆಸ್ಪತ್ರೆಯ ಡಾಕ್ಟರ್ ಹನುಮೇಶ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಆಕಾಶವಾಣಿ ರಾಯಚೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.